ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಿನ್ನೆಯಷ್ಟೇ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ನಮ್ಮ ನೆರೆಯ ರಾಜ್ಯ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಮೆಗಾ ಎಂಟ್ರಿಯನ್ನ ಕೊಟ್ಟಾಗಿದೆ. ಮೊದಲ ಬಾರಿಗೆ ಅಭೂತಪೂರ್ವ ಗೆಲುವು. ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥ ಟಿವಿಕೆ ಮೇಲೆ ಈಗ ಉಳಿದ ಪಕ್ಷಗಳ ಕಣ್ಣು ಬಿದ್ದಿದೆ. ದ್ರಾವಿಡ ನೆಲದಲ್ಲಿ ಹೊಸ ಸರ್ಕಾರ ರಚನೆಗೆ ಜನನಾಯಕನ್ ಅರ್ಥಾತ್ ದಳಪತಿ ವಿಜಯ್ ಸಜ್ಜಾಗಿದ್ದಾರೆ. ಟಿವಿಕೆ ಸಂಸ್ಥಾಪಕ ವಿಜಯ್ ಅವರ ಸರ್ಕಾರವನ್ನು ರಚಿಸೋದಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅವರ ಪಾರ್ಟಿಗೆ ಬೇಕು. 108 ಗೆದ್ದಿದ್ದಾರೆ, ಇನ್ನೂ 10 ಬೇಕು, ಅಂದರೆ 118 ಬಹುಮತ. ಸೊ ಈಗಾಗಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ದಳಪತಿ ವಿಜಯ್ ಅವರಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಸರ್ಕಾರ ರಚನೆಗೆ ಜನನಾಯಕನ್ ಅವರ ಸ್ಟ್ರಾಟಜಿ ಏನು? ಹಾಗಾದರೆ ದಳಪತಿ ಕ್ಯಾಬಿನೆಟ್ ಹೇಗಿರಲಿದೆ? ಉಳಿದ 10 ಸೀಟ್ಗಳನ್ನು ಇವರು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ? ಇದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಚಿತ್ರರಂಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ಮೊದಲ ಚುನಾವಣೆಯಲ್ಲಿಯೇ ನಟ ವಿಜಯ್ ಭರ್ಜರಿ ಕಮಾಲ್ ಮಾಡಿದ್ದಾರೆ. ಟಿವಿಕೆ ಸಂಸ್ಥಾಪಕ ವಿಜಯ್ ತಮಿಳುನಾಡು ರಾಜಕೀಯ ಚಿತ್ರಣವನ್ನೇ ಬದಲಿಸಿದ್ದು, ಇದೀಗ ಅವರ ಮೊದಲ ಸರ್ಕಾರ ರಚನೆಯ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಒಟ್ಟು 108 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿರುವ ಟಿವಿಕೆ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಬೆಂಬಲ ಬೇಕಿದ್ದು, ಇದು ನಟ ವಿಜಯ್ ಅವರ ಮುಂದಿರುವ ಮೊದಲ ಅಗ್ನಿ ಪರೀಕ್ಷೆಯಾಗಿದೆ. ತಮಿಳುನಾಡಿನ 234 ಕ್ಷೇತ್ರಗಳ ಪೈಕಿ ಟಿವಿಕೆ 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಡಿಎಂಕೆ 59, ಅಣ್ಣಾ ಡಿಎಂಕೆ 47, 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೇರಿದಂತೆ ಇತರೆ ಸಣ್ಣ ಪಕ್ಷಗಳ ಶಾಸಕರು ಗೆದ್ದಿದ್ದಾರೆ. ಸದ್ಯ ಸರ್ಕಾರ ರಚನೆಗೆ 118 ಶಾಸಕರ ಬೆಂಬಲದ ಅಗತ್ಯವಿದ್ದು, 108 ಸ್ಥಾನ ಪಡೆದಿರುವ ನಟ ವಿಜಯ್ಗೆ 10 ಶಾಸಕರ ಬೆಂಬಲದ ಅಗತ್ಯವಿದೆ. ಹೀಗಾಗಿಯೇ ಹಲವು ಲೆಕ್ಕಾಚಾರಗಳು ಮುನ್ನೆಲೆಗೆ ಬರುತ್ತಿದೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಟಿವಿಕೆ ವಿಜಯ್ ಕಸರತ್ತು. ತಮಿಳುನಾಡಿನಲ್ಲಿ ಫಲಿತಾಂಶ ಅತಂತ್ರವಾಗಿದೆ. ಅತಿದೊಡ್ಡ ಪಕ್ಷವಾಗಿರುವ ಟಿವಿಕೆಗೆ 10 ಸ್ಥಾನಗಳ ಅಗತ್ಯವಿದೆ. ಅಣ್ಣಾ ಡಿಎಂಕೆಯಿಂದ ಟಿವಿಕೆ ದೂರ ಸರಿಯುವ ಸಾಧ್ಯತೆಯೇ ಹೆಚ್ಚಿದೆ. ಕಾಂಗ್ರೆಸ್ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ವಿಜಯ್ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರ ರಚನೆಯ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ವಿಜಯ್ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ವಿಜಯ್ ಮುಂದಿರುವಂತಹ ಆಪ್ಷನ್ಸ್ಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿಜಯ್ ಆಯ್ಕೆ ನಂಬರ್ 1, ಮ್ಯಾಜಿಕ್ ನಂಬರ್ 118, ಕೊರತೆ ಇರೋ ಶಾಸಕರ ಸಂಖ್ಯೆ 10. ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಗೆದ್ದಿದ್ರೆ ಪಿಎಂಕೆ 4 ಕ್ಷೇತ್ರದಲ್ಲಿ ಗೆದ್ದಿದೆ. ಮುಸ್ಲಿಂ ಲೀಗ್ 2 ಕ್ಷೇತ್ರದಲ್ಲಿ ಗೆದ್ದಿದ್ರೆ ಎಡಪಕ್ಷ 4ರಲ್ಲಿ, ವಿಸಿಕೆ 2ರಲ್ಲಿ, ಒಟ್ಟು 19 ಶಾಸಕರು ಗೆದ್ದಿದ್ದಾರೆ. ವಿಜಯ್ ಆಯ್ಕೆ ನಂಬರ್ 2, ಮ್ಯಾಜಿಕ್ ನಂಬರ್ 118, ಬೇಕಾಗಿರೋ ಶಾಸಕರ ಸಂಖ್ಯೆ 10. ಟಿವಿಕೆಯಿಂದ 108 ಶಾಸಕರು ಆಯ್ಕೆಯಾಗಿದ್ರೆ ಅಣ್ಣಾ ಡಿಎಂಕೆಯಿಂದ 47 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಎರಡನ್ನು ಒಟ್ಟು ಮಾಡಿದ್ರೆ 155 ಆಗುತ್ತೆ. ಸ್ಥಿರ ಸರ್ಕಾರವನ್ನು ರಚನೆ ಮಾಡುವ ನಿಟ್ಟಿನಲ್ಲಿ ಡಿಎಂಕೆ ಅಥವಾ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿಯ ಮಾತುಗಳಿದಾವೆ. ಆದರೆ ಈ ಚರ್ಚೆಯನ್ನ ಟಿವಿಕೆ ತಳ್ಳಿ ಹಾಕಿದೆ. ಇವತ್ತು ನಡೆದ ಮೊದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಟಿವಿಕೆ ಪಕ್ಷದ ಎಲ್ಲಾ ಶಾಸಕರು ಡಿಎಂಕೆ ಅಣ್ಣಾ ಡಿಎಂಕೆ ಜೊತೆಗಿನ ಮೈತ್ರಿ ಬೇಡ ಅಂತ ಹೇಳಿದ್ದಾರೆ. ಕಾಂಗ್ರೆಸ್, ಕಮ್ಯುನಿಸ್ಟ್ ಸೇರಿದಂತೆ ಇತರ ಸಣ್ಣ ಪಕ್ಷಗಳ ಬೆಂಬಲ ಪಡೆಯುವ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಹವಾಸವನ್ನ ಮಾಡ್ತಾರಾ ವಿಜಯ್? ಕುತೂಹಲ ಕೆರಳಿಸಿರುವ ಮುಂದಿನ ನಡೆ. ನಟ ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್ ಹೊರಗಿನಿಂದ ಬೆಂಬಲ ಕೊಡಬಹುದು, ಇಲ್ಲವೇ ಮೈತ್ರಿಯ ಭಾಗವಾಗಬಹುದು. ಈ ಬಗ್ಗೆ ರಾಹುಲ್ ಗಾಂಧಿ ನಟ ವಿಜಯ್ ಜೊತೆಗೆ ಮಾತುಕತೆ ನಡೆಸಿ ಬೆಂಬಲ ಕೋರಿದ್ದಾರೆ ಎನ್ನಲಾಗಿದೆ. ಈ ನಡುವೆ ತಮಿಳುನಾಡಿನ ಸಿಪಿಐಎಂ ಕಾರ್ಯದರ್ಶಿ ವಿ ಷಣ್ಮುಗಂ ಮಾತನಾಡಿ, ಮೊದಲು ವಿಜಯ್ ನಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಅನಿಲ್ ಸೈನ್ಯದ ಮೂಲಕ ದಳಪತಿ ದಾಳಿ. ತಮಿಳುನಾಡಿನಲ್ಲಿ ದಳಪತಿಯ ಟಿವಿಕೆ ಸಂಚಲನ ಸೃಷ್ಟಿಸಿದೆ. ಬಣ್ಣದ ಲೋಕದಿಂದ ರಾಜಕೀಯ ಲೋಕಕ್ಕೆ ವಿಜಯ್ ಬಂದಿದ್ದ ಹೇಗೆ, ಎಷ್ಟೆಲ್ಲ ತಯಾರಿಯಾಗಿತ್ತು, ಎಷ್ಟೆಲ್ಲ ಸ್ಟ್ರಾಟರ್ಜಿ ಇತ್ತು, ಏನೆಲ್ಲ ತಂತ್ರಗಾರಿಕೆ ಇತ್ತು ಅನ್ನೋದೇ ರಣರೋಚಕವಾಗಿದೆ. ದಳಪತಿಯ ರಾಜಕೀಯ ಕ್ಷಿಪಣಿ ದಾಳಿ 9 ತಿಂಗಳಿನದ್ದು ಅಲ್ಲವೇ ಅಲ್ಲ. 6 ಹಂತಗಳಲ್ಲಿ ವಿಜಯ್ ಮಾಸ್ಟರ್ ಸ್ಟ್ರೋಕ್ ಸ್ಟ್ರಾಟರ್ಜಿಯನ್ನ ರೆಡಿ ಮಾಡಿದ್ದು ಗೊತ್ತಾಗಿದೆ. ತಮಿಳುನಾಡಿನಲ್ಲಿ ಅನಿಲ್ ಅಂದರೆ ಅಳಿಲು ಎಂದರ್ಥ. 2011ರಲ್ಲಿ ಜಯಲಲಿತಾಗೆ ವಿಜಯ್ ಬೆಂಬಲಿಸಿದಾಗ ಅನಿಲ್ ಎಂಬ ಹೆಸರು ಬಂದಿರುತ್ತೆ. ಆಗ ವಿಜಯ್ ತಂದೆ ರಾಮಾಯಣದ ಅಳಿಲಿಗೆ ಅನಿಲ್ ಅನ್ನ ಹೋಲಿಕೆ ಮಾಡಿದ್ರು. ಅವತ್ತಿನಿಂದಲೇ ವಿಜಯ್ಗೆ ರಾಜಕೀಯ ಆಸಕ್ತಿ ಇತ್ತು ಎನ್ನಲಾಗಿದೆ. 10 ವರ್ಷದ ಬಳಿಕ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಬೆಂಬಲಿಗರನ್ನ ಕಣಕ್ಕಿಳಿಸಿದ ವಿಜಯ್ 2021ರಲ್ಲಿ 165ಕ್ಕೂ ಹೆಚ್ಚು ತನ್ನ ಬೆಂಬಲಿಗರನ್ನ ಕಣಕ್ಕಿಳಿಸ್ತಾರೆ. ಆ ಚುನಾವಣೆಯಲ್ಲಿ 150 ಆಪ್ತರಿಗೆ ಗೆಲುವು ಸಿಕ್ಕಿತ್ತು ಎನ್ನಲಾಗಿದೆ. ಸದ್ಯ ಅನಿಲ್ ಸೈನ್ಯ ಸ್ಟಾಲಿನ್ ಕೋಟೆಯನ್ನ ಛಿದ್ರಗೊಳಿಸಿದ ಅಸಲಿ ಸ್ಟೋರಿಯೇ ರೋಚಕವಾಗಿದೆ. ಅನಿಲ್ ಸೈನ್ಯ ದಳಪತಿ ದಾಳಿ. ಸ್ಟೇಜ್ ನಂಬರ್ 1, ಅಭಿಮಾನಿಗಳೇ ಆಸ್ತಿ. ತಳಮಟ್ಟದಲ್ಲಿ ಜನರನ್ನ ತಲುಪೋಕೆ ಪ್ಲಾನ್, ಸಾಮಾಜಿಕ ಕಾರ್ಯಗಳನ್ನು ನಡೆಸೋದಕ್ಕೆ ಟಾಸ್ಕ್,
ಅಭಿಮಾನಿ ಬಳಗಕ್ಕೆ ಟಾಸ್ಕ್ ಕೊಟ್ಟಿದ್ದ ವಿಜಯ್. ಸ್ಟೇಜ್ ನಂಬರ್ 2 ರಿಯಲ್ ಎಲೆಕ್ಷನ್ಗೂ ಮುನ್ನ ಪಿಚ್ ಟೆಸ್ಟ್. 2021ರಲ್ಲಿ ವಿಜಯ್ ಔಪಚಾರಿಕವಾಗಿ ಅಖಾಡಕ್ಕೆ ಎಂಟ್ರಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ. 169 ಅಭ್ಯರ್ಥಿಗಳಲ್ಲಿ 115 ಮಂದಿಗೆ ಗೆಲುವು. ಸ್ಟೇಜ್ ನಂಬರ್ 3 ಶೂನ್ಯದಿಂದ ಫಿಲ್ಟರ್ ಮಾಡಿದ ಕೇಡರ್ ತನಕ ತಂತ್ರಗಾರಿಕೆ. ಟಿವಿಕೆ ಕಾರ್ಪೊರೇಟ್ ಶೈಲಿಯ ಸ್ಕ್ರೀನಿಂಗ್. ಸಂದರ್ಶನಗಳ ಮೂಲಕ ಜವಾಬ್ದಾರಿ ಹಂಚಿಕೆ. ವಾರ್ಡ್ ಉಸ್ತುವಾರಿಗಳು, ಬೂತ್ ಏಜೆಂಟ್ಸ್, ಕ್ಷೇತ್ರ ಸಂಯೋಜಕರನ್ನ ಪಿಕ್ ಮಾಡಿ ನೇಮಕ ಮಾಡಿಕೊಂಡಿದ್ದು. ಸ್ಟೇಜ್ ನಂಬರ್ 4 ವಿಜುವಲ್ ಚಿಹ್ನೆಯ ಮೂಲಕ ಬಹಳ ಬೇಗ ಜನರನ್ನ ತಲುಪೋದಕ್ಕೆ ಪ್ಲಾನ್. ಸಿಟಿ ಟು ಹಳ್ಳಿ ತನಕ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ವಿಜಿಲ್ ಪ್ರಚಾರ. ಸ್ಟೇಜ್ ನಂಬರ್ 5 ದಳಪತಿಯ ಕಂಟ್ರೋಲ್ನಲ್ಲಿಯೇ ರಾಜ್ಯದ ನೆಟ್ವರ್ಕ್ ಪ್ಲಾನಿಂಗ್. ಚೆನ್ನೈ ಟು ಲೋಕಲ್ ವರೆಗೂ ವಿಜಯ್ ತಂತ್ರಗಾರಿಕೆ. ಸ್ಟೇಜ್ ನಂಬರ್ 6 ವಿರೋಧಿಗಳ ಟೀಕೆಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡ ಟಿವಿಕೆ. ಅನಿಲ್ ಪದವನ್ನ ಟೀಕಿಸಿದ ವಿರೋಧ ಪಕ್ಷಗಳು. ಅನಿಲ್ ಸೈನ್ಯವನ್ನೇ ಕಟ್ಟಿ ಗೆದ್ದು ಬೀಗಿದ ದಳಪತಿ ಗ್ಯಾಂಗ್. ಈ ನಡುವೆ ನಟ ವಿಜಯ್ ರಾಜಕೀಯಕ್ಕೆ ಹೊಸಬರು. ಅವರ ಪಕ್ಷಕ್ಕೂ ಇದು ಮೊದಲ ಸರ್ಕಾರವಾಗಿದ್ದು, ಹೀಗಾಗಿ ಅವರ ಮೊಟ್ಟ ಮೊದಲ ಸಂಪುಟ ಹೇಗಿರುತ್ತೆ ಅನ್ನೋದು ಅಭಿಮಾನಿಗಳಲ್ಲಿ ಮಾತ್ರವಲ್ಲ, ಇಡೀ ತಮಿಳುನಾಡಿನ ಜನತೆ ಕಾಯ್ತಾ ಇದ್ದಾರೆ. ಈ ಬಾರಿ ನಟ ವಿಜಯ್ ಕೈ ಹಿಡಿದಿದ್ದು ತಮಿಳುನಾಡಿನ ಯುವ ಜನತೆ. ತಮಿಳುನಾಡಿನಲ್ಲಿ ದಾಖಲೆಯ 85.1% ಮತದಾನವಾಗಿದ್ದು, ಯುವ ಮತದಾರರು ವಿಜಯ್ ಅವರಿಗೆ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಸಂಪುಟದಲ್ಲಿ ಹೆಚ್ಚಾಗಿ ಯುವಕರೇ ಇರುವ ಸಾಧ್ಯತೆಗಳ ಕುರಿತು ಭಾರೀ ಚರ್ಚೆಗಳಾಗ್ತಿದೆ. ಮೇ 7 ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ. ಹೇಗಿರಲಿದೆ ದಳಪತಿಯ ಮೊದಲ ಕ್ಯಾಬಿನೆಟ್? ಯುವಕರಿಗೆ ಮಣೆ, ಹಿರಿಯರಿಗೂ ಬೆಲೆ. ಮೇ 7ರಂದೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಎನ್ನಲಾಗಿದೆ. ಇನ್ನೊಂದು ಕಡೆ ವಿಜಯ್ ಈಗಾಗಲೇ ತಮ್ಮ ಪಕ್ಷದಲ್ಲಿ 60-40 ಸೂತ್ರವನ್ನ ಘೋಷಿಸಿದ್ದಾರೆ. ಅದರಂತೆ 60% ಸ್ಥಾನವನ್ನ ಹಳೆಯ ನಿಷ್ಠಾವಂತ ಕಾರ್ಯಕರ್ತರಿಗೆ, 40% ಸ್ಥಾನವನ್ನ ಹೊಸಬರಿಗೆ ಅಥವಾ ಹೊರಗಿನ ಗಣ್ಯ ವ್ಯಕ್ತಿಗಳಿಗೆ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಣ್ಣಾ ಡಿಎಂಕೆಯಿಂದ ಉಚ್ಚಾಟನೆಗೊಂಡು ಟಿವಿಕೆ ಸೇರಿ ಗೆದ್ದಿರುವಂತಹ ಹಿರಿಯ ನಾಯಕರಿಗೂ ಕೂಡ ಸಂಪುಟದಲ್ಲಿ ಪ್ರಮುಖ ಸ್ಥಾನ ಸಿಗುವ ಸಾಧ್ಯತೆ ಇದೆ. ವಿರುಗಂಬಾಕಂ ಕ್ಷೇತ್ರದ ವಿಜೇತ ಆರ್ ಸಬರಿನಾಥನ್, ಎಂಕೆ ಸ್ಟಾಲಿನ್ ಅವರನ್ನು ಸೋಲಿಸಿದ ವಿಎಸ್ ಬಾಬು ಸಂಪುಟದಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆ ಇದೆ. ಮೇ 7ರಂದು ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈ ನಡುವೆ ಅವರು ಪೆರಂಬೂರು, ತಿರುಚಿ ಕ್ಷೇತ್ರದಿಂದ ಗೆದ್ದಿರುವ ವಿಜಯ್ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಿದೆ. ಖಾಲಿಯಾಗುವ ಈ ಕ್ಷೇತ್ರಕ್ಕೆ ತ್ರಿಷಾ ಸ್ಪರ್ಧೆ ಮಾಡಬಹುದು ಮತ್ತು ಅವರು ಡಿಸಿಎಂ ಆಗಬಹುದು ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.